ಇವತ್ತಿನ ವಿಡಿಯೋದಲ್ಲಿ ತುಂಬ ಹೆಲ್ದಿಯಾಗಿರುವಂತಹ ಒಂದು ಐಸ್ ಕ್ರೀಮ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಐಸ್ ಕ್ರೀಮ್ ಅಂದರೆ ತಿನ್ನಬೇಡಿ ಅಂತ ಹೇಳ್ತೀರಾ ಅಂಥವರು ಈ ವಿಡಿಯೋ ನೋಡಿದ್ಮೇಲೆ ಖಂಡಿತವಾಗ್ಲೂ ಐಸ್ ಕ್ರೀಮ್ನ ಟ್ರೈ ಮಾಡಿ ತಿಂತೀರಾ. ಅಷ್ಟು ಟೇಸ್ಟಿಯಾಗಿರೋದಲ್ಲದೆ ಆರೋಗ್ಯಕರವಾಗಿಯೂ ಸಹ ಇರುತ್ತೆ. ಈ ಐಸ್ ಕ್ರೀಮ್ನ ಮಾಡೋದಕ್ಕೆ ಶುಗರ್ ಆಗಲಿ ಕ್ರೀಮ್ ಆಗಲಿ ಯಾವುದು ಬೇಡ, ಹೆಲ್ದಿಯಾಗಿ ಈ ಒಂದು ಐಸ್ ಕ್ರೀಮ್ನ ನಾವೇ ಮನೇಲಿ ರೆಡಿ ಮಾಡ್ಕೋಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಲೀಟರ್ ಆಗೋಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ. ಅಂದರೆ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟನ್ನು 1 ಲೀಟರ್ ಆಗೋಷ್ಟು ತೊಗೊಂಡು ಹಾಲನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಆಗೋಷ್ಟು ದುಬೈ ಡೇಟ್ಸ್ ಅಥವಾ ಕಿಮಿಯಾ ಡೇಟ್ಸ್ ಅಂತ ಕರೀತಾರಲ್ಲ, ಅದನ್ನು ಬೀಜ ತೆಗೆದು ಈ ಥರ 1 ಕಪ್ ಆಗೋಷ್ಟು ಡೇಟ್ಸನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನಂತರ 1/4 ಕಪ್ ಆಗೋಷ್ಟು ಗೋಡಂಬಿ, 1/4 ಕಪ್ ಆಗೋಷ್ಟು ಬಾದಾಮಿ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡಿದ್ದೀನಿ. ನಂತರ 1 ಕಪ್ ಆಗುವಷ್ಟು ಕಮಲದ ಬೀಜ ಅಥವಾ ಇದನ್ನು ಮಖಾನ ಸೀಡ್ಸ್ ಅಂತಲೂ ಸಹ ಕರೀತಾರೆ, ಅದನ್ನು ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡ್ಮೇಲೆ ಕಾಯಿಸಿರುವಂತಹ 1 ಲೀಟರ್ ಆಗುವಷ್ಟು ಹಾಲನ್ನು ಇದಕ್ಕೆ ಸೇರಿಸ್ಕೋಬೇಕು. 1 ಲೀಟರ್ ಹಾಲಲ್ಲಿ 3/4 ಲೀಟರ್ ಹಾಲನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲನ್ನು ಉಳಿಸ್ಕೊಳ್ತಾ ಇದ್ದೀನಿ. ಸಿಹಿಗೆ ಡೇಟ್ಸು ಮತ್ತು ಚಾಕ್ಲೇಟ್ ಹಾಕಿರೋದ್ರಿಂದ ನಾನಿಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಯಾವುದನ್ನು ಸೇರಿಸ್ಕೊಂಡಿಲ್ಲ. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಇದಿಷ್ಟೇ ಸಾಕು, ತುಂಬ ಸಿಹಿ ಇರುತ್ತೆ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು 2 ರಿಂದ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. 1 ಲೀಟರ್ ಹಾಲನ್ನು ಪೂರ್ತಿ ಹಾಕೊಂಡ್ಬಿಟ್ರೆ ಐಸ್ ಕ್ರೀಮು ತುಂಬ ಟೆಕ್ಸ್ಚರ್ ಎಲ್ಲ ತೆಳುವಾಗಿಬಿಡುತ್ತೆ. ಹಾಗಾಗಿ 3/4 ಲೀಟರ್ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು 3/4 ಲೀಟರು ಈ ಅಳತೆಗೆ ಸಾಕಾಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ನೆಂದರೆ ನಾವು ಮಿಕ್ಸಿಗೆ ಹಾಕಿದಾಗ ನುಣ್ಣಗೆ ಪೇಸ್ಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ತಿನ್ನೋದಕ್ಕೆ ಸ್ವಲ್ಪ ತರಿಯಾಗಿ ಸಿಗುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಕೊಳ್ಳಿ. ಆಲ್ಮೋಸ್ಟ್ ಈಗ 3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಡಾರ್ಕಾಗಿದೆ ಅಂತ. ಚಾಕ್ಲೇಟ್ ಆಗಿರ್ಬೋದು ಮತ್ತು ಬೇರೆ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಇದೆಲ್ಲ ಚೆನ್ನಾಗಿ ನೆಂದು ಈ ಥರ ಗಟ್ಟಿಯಾಗಿರುತ್ತೆ. ಡೇಟ್ಸೂ ಸಹ ತುಂಬ ಸಾಫ್ಟಾಗಿರುತ್ತೆ. ಈ ಹದದಲ್ಲಿ ಇರಬೇಕು. ಇವಾಗ ಇದನ್ನು ಪೂರ್ತಿಯಾಗಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಇಲ್ಲ ಅಂತ ಅಂದರೆ ನೀವು ಬೇಕಿದ್ರೆ ಇದಕ್ಕೆ ಕೋಕೋ ಪೌಡರ್ನ ಸೇರಿಸ್ಕೋಬೋದು. ನಾನಿಲ್ಲಿ ಡಾರ್ಕ್ ಚಾಕ್ಲೇಟ್ ಹಾಕಿರೋದ್ರಿಂದ ಕೋಕೋ ಪೌಡರ್ನ ಹಾಕ್ಕೊಂಡಿಲ್ಲ. ಸೊ ಐಸ್ ಕ್ರೀಮು ನಮಗೆ ಟೆಕ್ಸ್ಚರಲ್ಲಿ ಚೆನ್ನಾಗಿ ಬರಬೇಕಲ್ವ, ಹಾಗಾಗಿ ಒಂದೇ ಒಂದು ಪಚ್ಚ ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಪಚ್ಚ ಬಾಳೆಹಣ್ಣನ್ನು ಸೇರಿಸಿ ಒಂದು 2-3 ಡ್ರಾಪ್ ಆಗೋಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಇದನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತೀವಿ ಐಸ್ ಕ್ರೀಮ್ ಸಹ ನಮಗೆ ಅಷ್ಟೇ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಈ ಥರ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ 2 ಕಂಟೈನರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಈ ಥರ ಇನ್ನೊಂದು ಮೌಲ್ಡ್ಗೆ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಮನೇಲಿ ಯಾವುದು ಬಾಕ್ಸ್ಗಳಿರುತ್ತೆ ಅದಕ್ಕೆ ನೀವು ಈ ಐಸ್ ಕ್ರೀಮ್ ಮಿಕ್ಸ್ಚರ್ನ ಸೇರಿಸ್ಕೋಬೋದು. ಈಗ ಇದನ್ನು ಒಂದು 2-3 ಸಲ ಈ ಥರ ಟ್ಯಾಪ್ ಮಾಡಿಕೊಂಡು ಐಸ್ ಕ್ರೀಮು ಕ್ರಿಸ್ಟಲೈಸ್ ಆಗಬಾರ್ದಲ್ವ, ಹಾಗಾಗಿ ಈ ಥರ ಕವರ್ ಮಾಡ್ಕೋಬೇಕು. ಕ್ರಿಸ್ಟಲೈಸ್ ಅಂದರೆ ಈಗ ಕೆಲವೊಂದು ಸಲ ಐಸ್ ಕ್ರೀಮು ಮೇಲ್ಗಡೆ ಎಲ್ಲ ನೀರೆಲ್ಲ ಬಿದ್ದರೆ ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಆ ಥರ ಆಗಿಬಿಟ್ಟಿರುತ್ತೆ. ಆ ಥರ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ಒಳಗಡೆ ಟೆಂಪ್ರೇಚರ್ದು ಕೋಲ್ಡ್ ಹೋಗದೇ ಇರೋ ರೀತಿ ಈ ಥರ ಪೂರ್ತಿಯಾಗಿ ಇದನ್ನು ಕವರ್ ಮಾಡ್ಕೋಬೇಕು. ಈ ಥರ ಎಲ್ಲ ಕವರ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಇದನ್ನು ಕಂಪ್ಲೀಟಾಗಿ 24 ಅವರ್ಸ್ ಸೆಟ್ ಆಗೋದಕ್ಕೆ ಇಡಬೇಕು. ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿರೋದ್ರಿಂದ ಸೆಟ್ ಆಗೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ. ಹಾಗಾಗಿ ನಾನಿಲ್ಲಿ 24 ಅವರ್ಸ್ ಹಾಗೆ ಬಿಟ್ಟಿದ್ದೀನಿ. ಸೊ ನೋಡಿ 24 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ ಐಸ್ ಕ್ರೀಮ್ ಯಾವ ಥರ ಇರುತ್ತೆ ಅಂತ. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇದನ್ನು ನಾವು ಮನೇಲಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಅಲ್ಲದೆ ಹೊರಗಡೆ ಐಸ್ ಕ್ರೀಮ್ ಎಲ್ಲ ತಂದರೆ ಅನ್ಹೆಲ್ದಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಮಕ್ಕಳಿಗೆ ಈ ಥರ ಮನೇಲೇ ಮಾಡಿಕೊಟ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಹಾಗೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ನಾನು ಚಾಕ್ಲೇಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಕೆಲವೊಬ್ಬರಿಗೆ ಚಾಕ್ಲೇಟ್ ಫ್ಲೇವರ್ ಎಲ್ಲ ಇಷ್ಟ ಆಗಲ್ಲ ಅಂತ ಅನ್ನೋರು ಚಾಕ್ಲೇಟನ್ನು ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದಿರೋಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ಕೊಂಡು ಮಾಡಿಕೊಂಡ್ರೆ ನಿಮಗೆ ಐಸ್ ಕ್ರೀಮು ವೈಟ್ ಕಲರಲ್ಲಿ ಬರುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನಿಲ್ಲಿ ಚಾಕ್ಲೇಟ್ ಸಿರಪನ್ನು ಹಾಕಿ ಚಾಕೋ ಚಿಪ್ಸ್ನ ಹಾಕಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ಥರ ಒಂದ್ಸಲ ಐಸ್ ಕ್ರೀಮ್ನ ನೀವು ಸಹ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಡಿಫ್ರೆಂಟಾಗಿರುತ್ತೆ. ಬಾಳೆಹಣ್ಣು ಹಾಕಿರೋದ್ರಿಂದ ಟೆಕ್ಸ್ಚರು ಸಹ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾಳೆ ಮತ್ತೆ ಸಿಗೋಣ.